ಬೆಂಗಳೂರಿನಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ನಡುವೆ ಪಂದ್ಯ ಹಿನ್ನೆಲೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಮೈದಾನದ ಸುತ್ತಮುತ್ತ ಭದ್ರತೆಗೆ 2300 ಪೊಲೀಸರ ನಿಯೋಜನೆಗೊಳಿಸಲಾಗಿದೆ. ಜನಸಂದಣಿ ನಿಯಂತ್ರಣಕ್ಕೆ ಬಿಎಂಟಿಸಿಯಿಂದ ವಿಶೇಷ ಬಸ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಪಾರ್ಕಿಂಗ್, ಮೆಟ್ರೋ ಸೇವೆ ಈ ಹಿಂದಿನ ಪಂದ್ಯದಂತೆ ಇರುತ್ತೆ. ತಡರಾತ್ರಿ 2 ಗಂಟೆಯವರೆಗೂ ಮೆಟ್ರೋ ರೈಲು ಸಂಚಾರ ಮುಂದುವರಿಯುತ್ತೆ. ಸುರಕ್ಷತೆಗಾಗಿ ಸ್ಟೇಡಿಯಂ ಸಮೀಪದ ರಸ್ತೆ ಬಳಿ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಟಿಕೆಟ್ ಇಲ್ಲದವರು ಸ್ಟೇಡಿಯಂ ಸುತ್ತಮುತ್ತ ಬಾರದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು ನಕಲಿ ಟಿಕೆಟ್ ಮಾರಾಟ, ಬೆಟ್ಟಿಂಗ್ ಚಟುವಟಿಕೆಗಳ ಮೇಲೆ ಸಿಸಿಬಿ ನಿಗಾ ಇಟ್ಟಿದೆ. ಇನ್ನು ಚಿನ್ನಸ್ವಾಮಿಯಲ್ಲಿಂದು ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ ನಡೀತಾ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ನೋಡೋದಕ್ಕೆ ಫ್ಯಾನ್ಸ್ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಇಂದಿನ ಪಂದ್ಯಕ್ಕೆ 6 ಆಟಗಾರರು ಅಲಭ್ಯ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಿಎಸ್ಕೆಯಲ್ಲಿ ಧೋನಿ, ಮ್ಯಾಥ್ಯೂ ಶಾಟ್ ಆಗಲಿದ್ದು, ಡೆವಾಲ್ಡ್ ಬ್ರೇಸಿಸ್, ಆರ್ಸಿಬಿಯ ಜೋಶ್ ಹೇಜಲ್ವುಡ್ ಮತ್ತೆ ಯಶ್ ದಯಾಳ್, ನುವಾನ್ ತುಷಾರ್ ಇಂದಿನಿಂದ ಪಂದ್ಯಕ್ಕೆ ಅಲಭ್ಯ ಆಗುವಂತಹ ಸಾಧ್ಯತೆಗಳಿದೆ. ಐಪಿಎಲ್ನಲ್ಲಿ 2 ತಂಡ 35 ಬಾರಿ ಮುಖಾಮುಖಿ ಆಗ್ತಾ ಇದ್ದು, ಆರ್ಸಿಬಿ 13 ಪಂದ್ಯ, ಸಿಎಸ್ಕೆ 21 ಮ್ಯಾಚ್ಗಳಲ್ಲಿ ಗೆಲುವನ್ನು ದಾಖಲಿಸಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರದೀಪ್ ಹಾಗೆ ಮಾಲ್ತೇಶ್ ಜಗ್ಗಿನ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಸ್ಟೇಡಿಯಂನಿಂದ. ಮೊದಲನೇದಾಗಿ ಪ್ರದೀಪ್, ನಾವು ಗಮನಿಸ್ತಾ ಇರುವ ಹಾಗೆ ಇವತ್ತಿನ ಮ್ಯಾಚ್ ಏನು ಅಂತ ಅಂದ್ರೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾ ಇದ್ದಂತಹ ಮ್ಯಾಚ್ ಇದು. ಹೀಗಾಗಿ ಅಭಿಮಾನಿಗಳು ಯಾವ ರೀತಿ ಎಕ್ಸೈಟ್ ಆಗಿದ್ದಾರೆ ಒಂದ್ ಕಡೆ, ಮತ್ತೆ ಪೊಲೀಸರ ಭದ್ರತೆ ಯಾವ ರೀತಿ ಇದೆ ಪ್ರದೀಪ್? ಮಧುಶ್ರೀ, ಇವತ್ತು ಹೈ ವೋಲ್ಟೇಜ್ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತಾ ಇರುವಂತದ್ದು ಸಿಎಸ್ಕೆ ಮತ್ತು ಆರ್ಸಿಬಿ ನಡುವಿನ ಪಂದ್ಯ. ಹೀಗಾಗಿ ಇವತ್ತು ಹೆಚ್ಚಿನ ಭದ್ರತೆಯನ್ನು ಬೆಂಗಳೂರು ಪೊಲೀಸರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನಿಯೋಜನೆ ಮಾಡಿದ್ದಾರೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಮತ್ತು ಹೊರಗಡೆ ಎಲ್ಲ ಕಡೆ ಸೇರಿ ಸುಮಾರು 2300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇದರಲ್ಲಿ 750ಕ್ಕೂ ಹೆಚ್ಚು ಟ್ರಾಫಿಕ್ ಪೊಲೀಸರನ್ನು ಸಹ ನಿಯೋಜನೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ನಾನು ಸದ್ಯಕ್ಕೆ E6 ಗೇಟ್ ಬಳಿ ಇದ್ದೀನಿ. ಈ E6 ಗೇಟನ್ನು ಡ್ರಾಪ್ ಲೊಕೇಶನ್ ಮಾತ್ರ, ಅಂದರೆ ಓಲಾ ಊಬರ್ ಆಗಿರ್ಬೋದು ಮತ್ತು ಆಟೋಗಳೆಲ್ಲ ಡ್ರಾಪ್ ಗಳಿಗೆ ಮಾತ್ರ ಈ ಗೇಟ್ ಬಳಿ ಬಳಸ್ಕೊಳ್ಳಲಾಗುತ್ತೆ. ಯಾರೇ ಬಂದರೂ ಸಹ ಫ್ಯಾನ್ಸ್ಗಳು ಹೊರಗಡೆ ಬಂದರೆ ಇಲ್ಲಿ ಆ ಊಬರ್ನ ಬುಕ್ ಮಾಡಿದ್ರೆ ಆ ಊಬರ್ಗಳು ಇಲ್ಲಿ ಬಂದು ಅಲ್ಲಿ ಪಿಕಪ್ ಮಾಡ್ಕೊಂಡು ಹೋಗುತ್ತೆ. ಇದ್ರ ಜೊತೆಗೆ ಸುತ್ತಮುತ್ತ ಸಾಕಷ್ಟು ಗೇಟ್ಗಳಲ್ಲೂ ಸಹ ಇದೇ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಫ್ಯಾನ್ಸ್ಗಳು ಕೂಡ ಇಲ್ಲಿ ಈಗಾಗಲೇ ಬಂದಿರುವಂಥದ್ದು 3:15ಗೆ ಗೇಟ್ ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆನೇ 2 ಗಂಟೆಯಿಂದನೇ ಈಗ ಅಭಿಮಾನಿಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸರು ಸಹ ಸ್ಟೇಡಿಯಂನ ಬಳಿ ಬರ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಬೆಂಗಳೂರಿನ ಅನೇಕ ಕಡೆಗಳಿಂದ, ಅನೇಕ ಸ್ಟೇಷನ್ಗಳಿಂದ ಪೊಲೀಸರು ಬರ್ತಾ ಇರುವಂಥದ್ದು. ಯಾಕಂದರೆ ಹೇಳಿದ್ರೆ ಕಳೆದ ಬಾರಿಯ ಮ್ಯಾಚ್ನಲ್ಲಿ 2000 ಪೊಲೀಸರನ್ನು ನಿಯೋಜನೆ ಮಾಡಿದ್ರು. ಆದರೆ ಈ ಬಾರಿ ಸ್ವಲ್ಪ ಹೈ ವೋಲ್ಟೇಜ್ ಮ್ಯಾಚ್ ಇರೋದ್ರ ಕಾರಣಕ್ಕಾಗಿ ಸ್ವಲ್ಪ ಬೇರೆ ಏನಾದ್ರು ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹೆಚ್ಚಾಗಿ ಪೊಲೀಸರನ್ನ ನಿಯೋಜನೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ನನ್ನ ಜೊತೆ ಒಂದು ಫ್ಯಾನ್ಸ್ಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಆರ್ಸಿಬಿ ಮತ್ತೆ ಚೆನ್ನೈ ನಡುವಿನ ಪಂದ್ಯ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಫುಲ್ ಎಕ್ಸೈಟ್ಮೆಂಟ್ ಇದೆ. ಯಾವ ತರ ವಿಶ್ ಮಾಡ್ತೀರಾ ಆರ್ಸಿಬಿಗೆ? ಈ ಸಲನೂ ಕಪ್ ನಮ್ದೇ. ಓಕೆ, ಯಾರು ಇಷ್ಟ ಆರ್ಸಿಬಿ? ನಿಮಗೆ ಮ್ಯಾಚ್ ಹೆಂಗಿರಬೇಕು ಅಂತ ಬಯಸ್ತೀರಾ? ಆರ್ಸಿಬಿನೇ ಇಷ್ಟ. ಆರ್ಸಿಬಿಲಿ ಯಾರು ಇಷ್ಟ? ವಿರಾಟ್. ಯಾವ ತರ ಇರಬೇಕು ಮ್ಯಾಚ್ ನಿಮಗೆ ಈ ರೀತಿ ಇವತ್ತು? ತುಂಬಾ ಟಫ್ ಫೈಟ್ ಕೊಡಬೇಕು. ವಿ ಆರ್ ಸೋ ಎಕ್ಸೈಟೆಡ್. ನಮಗೂ ತುಂಬಾ ಎಕ್ಸೈಟ್ ಆಗಿದ್ದೀವಿ. ಈ ಸಲನೂ ಕಪ್ ನಮ್ದೇ. ಇವತ್ತು ಆರ್ಸಿಬಿನೇ ಗೆಲ್ತಾರೆ. ಸಿಎಸ್ಕೆ ಅವ್ರನ್ನ ಮನೆ ಕಳಿಸ್ತೀವಿ. ಓಕೆ, ಈ ರೀತಿಯಾಗಿ ಅಭಿಮಾನಿಗಳು ಸಹ ಆರ್ಸಿಬಿ ಮತ್ತು ಚೆನ್ನೈ ಮ್ಯಾಚ್ ಆಗಿರೋದ್ರಿಂದ ಹೆಚ್ಚು ಉತ್ಸಾಹಕರಾಗಿ ಇವತ್ತು ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಬರ್ತಾ ಇರುವಂಥದ್ದು. ಕೆಲವೇ ಗಂಟೆಗಳಂದರೆ 3:30 ಸುಮಾರಿಗೆ ಗೇಟ್ಗಳೆಲ್ಲ ಓಪನ್ ಆಗಲಿದ್ದು, ತದನಂತರ ಎಲ್ಲರನ್ನೂ ಸಹ ಏನು ಕಳೆದ ಬಾರಿಗಿಂತ ಹೆಚ್ಚಾಗಿ ಈ ಬಾರಿ ಅವರೆಲ್ಲರನ್ನೂ ಸಹ ಪರಿಶೀಲನೆ ಮಾಡಿ, ಕಳೆದ ಬಾರಿ ಒಂದಷ್ಟು ಫೇಕ್ ಟಿಕೆಟ್ಗಳು ಕೂಡ ಪತ್ತೆಯಾಗಿದ್ವು. ಹೀಗಾಗಿ ಈ ಬಾರಿ ಇನ್ನೂ ಹೆಚ್ಚಿನ ಭದ್ರತೆಯಲ್ಲಿ ಇವತ್ತು ಮ್ಯಾಚನ್ನು ನಡೆಸೋದಕ್ಕೆ ಬೆಂಗಳೂರು ಪೊಲೀಸರು ಕೆಎಸ್ಸಿಯ ಜೊತೆ ಕೈ ಜೋಡಿಸಿರುವಂಥದ್ದು. ಮಧುಶ್ರೀ. ಓಕೆ, ಮಧು ನಾಗರಾಜ್ ಮಾತಾಡ್ತಾ ಇದ್ದೀನಿ ಪ್ರದೀಪ್. ಇನ್ನು ಮಾಲ್ತೇಶ್ ಜಗ್ಗಿನ್ ಕೂಡ ಸ್ಟೇಡಿಯಂನಿಂದ ಜಾಯ್ನ್ ಆಗಿದ್ದಾರೆ. ಮಾಲ್ತೇಶ್ ಜಗ್ಗಿನ್, ನಾವು ನೋಡ್ತಾ ಇದ್ವಿ ಹಿಂದೆ ಬೆಂಗಳೂರಿನಲ್ಲಿ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಹಲವು ಮೊಬೈಲ್ಗಳ ಕಳ್ಳತನವಾಗಿತ್ತು. ಇವತ್ತು ಅದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಮಾಲ್ತೇಶ್? ಮಧು ನಾಗರಾಜ್, ಖಂಡಿತ ಏನಂತಂದ್ರೆ ಹೈ ವೋಲ್ಟೇಜ್ ಪಂದ್ಯ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆರ್ಸಿಬಿ ವರ್ಸಸ್ ಸಿಎಸ್ಕೆ ನಡುವಿನ ರೋಚಕ ಪಂದ್ಯಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಸಹಜವಾಗಿ ಏನಂತಂದ್ರೆ ಕಳೆದ ಬಾರಿ ನಡೆದಂತಹ ಅಹಿತಕರ ಘಟನೆಗಳು ಈ ಬಾರಿ ನಡೆಯಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. 2000ಕ್ಕಿಂತ ಹೆಚ್ಚು ಪೊಲೀಸರ ನಿಯೋಜನೆ ಆಗಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಸ್ಟೇಡಿಯಂನ ಸುತ್ತಮುತ್ತ ಕೂಡ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿರ್ತಕ್ಕಂಥದ್ದು. ಸೊ ಈಗ ನೋಡ್ತಾ ಇರ್ಬೋದು, ಅಂದ್ರೆ ಮೇನ್ ಗೇಟ್ನ ಬಳಿ ಯಾವ ರೀತಿಯ ಒಂದು ಸನ್ನಿವೇಶ ಇದೆ ಅನ್ನುವಂಥದ್ದನ್ನ
ಸೊ ಸಹಜವಾಗಿ ಏನಂತಂದ್ರೆ ಇಲ್ಲಿ ಆಟಗಾರರು ಒಳಗಡೆ ಹೋಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಬಂದಿರತಕ್ಕಂಥದ್ದು ಇವತ್ತಿನ ಒಂದು ಹೈ ವೋಲ್ಟೇಜ್ ಪಂದ್ಯವನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಲೇ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಇಲ್ಲಿ RCB ಅಭಿಮಾನಿಗಳು ಹಾಗೆ CSK ಅಭಿಮಾನಿಗಳು ಕೂಡ ಇಲ್ಲಿ ಒಂದು ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಮತ್ತೆ ಬಾಲಕರು ಕೂಡ ಬಂದಿರ್ತಾರೆ, ಮಕ್ಕಳು ಕೂಡ ಬಂದಿದ್ದಾರೆ. ಸೊ ಅವ್ರನ್ನ ನೋಡ್ತಾ ಇರುವಂಥದ್ದು ಅಂದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಈ ಕಡೆ RCB ಅನ್ನುವಂಥದ್ದನ್ನ ಕೆನ್ನೆಗೆ ಪೇಂಟ್ ಮಾಡ್ಕೊಂಡಿರ್ತಕ್ಕಂಥ ಅಭಿಮಾನಿ ಇದ್ದಾರೆ. ಯಾರಿಷ್ಟ ನಿನಗೆ, ಯಾರಿಷ್ಟ ನಿನಗೆ? ವಿರಾಟ್ ಕೊಹ್ಲಿ ಸರ್, ಮತ್ತೊಂದಿಷ್ಟು ಅಭಿಮಾನಿಗಳಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಂದ್ರೆ ಅವರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡ್ ಬಂದಿದ್ದಾರೆ. ಸೊ ಈಗ ಇವತ್ತು RCB ವರ್ಸಸ್ CSK ನಡುವೆ ಮ್ಯಾಚ್ ನಡೀತಾ ಇದೆ, ಏನ್ ಹೇಳ್ತೀರಿ ಅಂತ? ಹಲೋ, ನಮಸ್ಕಾರ ಬೆಂಗಳೂರು RCB ಸರ್. ಇವತ್ತು RCB ಬಂದ್ಬಿಟ್ಟು ತುಂಬ ಎಕ್ಸೈಟಿಂಗ್ ಆಗಿ ಬಂದ್ಬಿಟ್ಟು ಆಲ್ ಬ್ಯಾಂಗ್ಳೂರ್ ಫ್ಯಾನ್ಸ್ RCB ಸ್ಟೇಡಿಯಂಗೆ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದಾರೆ ಬಂದ್ಬಿಟ್ಟು. ಎಸ್ಪೆಷಲಿ ನಾರ್ಮಲ್ IPL ಪ್ಲೇಯರ್ಸ್ ವೆಂಡರ್ಸ್ ಬೇರೆ, ಬಟ್ ಇದತ್ತು ಬಂದ್ಬಿಟ್ಟು CSK ಬಂದ್ಬಿಟ್ಟು ಒಂಥರ ಎಕ್ಸೈಟಿಂಗ್ ಇರುತ್ತೆ. RCB CSK ಅಂದರೆ ಬಂದ್ಬಿಟ್ಟು ಇಂಡಿಯಾ ಪಾಕಿಸ್ತಾನ್ ಥರ ಒಂದು ಮ್ಯಾಚ್ ಇದು ಬಂದ್ಬಿಟ್ಟು ಇದಂತ ಬಂದ್ಬಿಟ್ಟು ಏನು ಹೇಳ್ಬೇಕಂದ್ರೆ ಬಂದ್ಬಿಟ್ಟು ಇವಾಗ CSK ಫ್ಯಾನ್ಸ್ ಬಂದ್ಬಿಟ್ಟು ನಮ್ಮ ಬಗ್ಗೆ ಬಂದ್ಬಿಟ್ಟು ಎಷ್ಟು ಕೀಲೋಗಳು ಮಾತಾಡ್ತಾ ಇದ್ದಾರೆ ಅಂತ ನಮ್ಗೆ ನೋಡ್ತಾ ಇದ್ರಿ. ಇನ್ವೇನು ಫೇಸ್ಬುಕ್ ಆಗಲಿ ಬಂದ್ಬಿಟ್ಟು, ಟ್ವಿಟರ್ ಆಗಲಿ ಬಂದ್ಬಿಟ್ಟು, ಏನೋ ಆಮೇಲೆ ಯೂಟ್ಯೂಬ್ ಆಗಲಿ ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಇದಾಗಿ ಮಾತಾಡ್ತಾರೆ. ಬಟ್ ಅವ್ರು ಮಾತಾಡ್ತಾರೆ ಅಂತ ಬಂದ್ಬಿಟ್ಟು ನಾವು ಆ ಥರ ಹೋಗ್ಬಾರ್ದು ಬಂದ್ಬಿಟ್ಟು. ಏನಿದ್ರೆ ನಾವು ಬಂದ್ಬಿಟ್ಟು RCB ಫ್ಯಾನ್ಸ್ VRD ಬಂದ್ಬಿಟ್ಟು ಅದೆಲ್ಲ ಒಂದು ಇನ್ನು ಏನು ಹೇಳ್ತಾರೆ ಅಂತ ನನಗೇನು ಹೇಳಕ್ಕೆ ಆಗ್ತಾ ಇಲ್ಲ. ಇದು ಅಂದ್ರೆ ಅಭಿಮಾನಿಗಳು ಒಂದಿಷ್ಟು ಅಂದ್ರೆ ಉತ್ಸಾಹದಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಏನಂದ್ರೆ RCB ವರ್ಸಸ್ CSK ಪಂದ್ಯ ಏನಿದೆ ಅದು ಒಂದು ರೀತಿ ಹೈ ವೋಲ್ಟೇಜ್ ಪಂದ್ಯ. ಅದು ಅಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ರೀತಿ ಅನ್ನುವಂಥ ರೀತಿಯಲ್ಲಿ ಅವರು ಎಕ್ಸೈಟೆಡ್ ಆಗಿರ್ತಕ್ಕಂಥದ್ದು. ಸೊ ಸಹಜವಾಗಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದ್ದಾರೆ. ಇಲ್ಲಿ CSK ಫ್ಯಾನ್ ಕೂಡ ಇದ್ದಾರೆ, ನೋಡ್ತಾ ಇರ್ಬೋದು. ಅವ್ರೇನ್ ಹೇಳ್ತಾರೆ ಅಂತ. सर हिंदी हेलो सर, हिंदी स्पीक. Today match is Bangalore Chennai. This India Pakistan match. Pakistan. This Indian bro, this Indian. This match win of India. MS Dhoni, Sanju Samson. ನೋಡ್ತಾ ಇರ್ಬೋದು ಅಂದ್ರೆ ಒಂದು ಕಡೆ RCB ಫ್ಯಾನ್ಸ್ ಹಾಗೆ ಇನ್ನೊಂದು ಕಡೆ CSK ಫ್ಯಾನ್ಸ್ ಇಬ್ರು ಕೂಡ ಒಂದ್ ರೀತಿ ಹಣಾಣಿಗೆ ಸಜ್ಜಾಗಿರ್ತಕ್ಕಂಥದ್ದು. ಅಂದ್ರೆ ರೋಚಕ ಪಂದ್ಯವನ್ನ ಕಣ್ತುಂಬಿಕೊಳ್ಳಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ ಅಂತಾನೆ ಹೇಳ್ಬೋದು. ಮಧು ನಾಗರಾಜ್. ಓಕೆ ಮಾಲ್ತೇಶ್ ಜಗಿನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಗೆ ಪ್ರದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.